ನೋಡಿ, ರೈತರ ಹೋರಾಟ ಕಾವೇರಿ ನೀರು ಉಳಿಸಬೇಕು ಅಂತ ಇಷ್ಟೆಲ್ಲ ಹೋರಾಟಗಳು ತೀವ್ರ ಸ್ವರೂಪಗೊಳ್ತಾ ಇದ್ದಂತೆ ಬಿಜೆಪಿ ನಾಯಕರು ಅಲರ್ಟ್ ಆಗಿದ್ದಾರೆ. ಈಗ ಬಿಜೆಪಿ ನಿಯೋಗ ಹೋಗಿ ರೈತರ ಜೊತೆಗೆ ನಿಂತ್ಕೊಂಡು ರೈತರ ಹೋರಾಟದಲ್ಲಿ ಭಾಗಿಯಾಗ್ತೀವಿ, ಅನ್ಯಾಯವನ್ನ ಸಹಿಸೋ ಮಾತೇ ಇಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇರೋದು. ಮಳೆ ಇಲ್ಲದೆ ಕಾವೇರಿ ಕೊಳ್ಳದಲ್ಲಿ ಬರದ ಪರಿಸ್ಥಿತಿ ಕೈಕೊಟ್ಟಿದೆ. ಮುಂಗಾರು ವಿದ್ಯುತ್ ಉತ್ಪಾದನೆಯೂ ಕೂಡ ಸ್ಥಗಿತ ಆಗಿ ಹೋಗಿದೆ. ಬಿಜೆಪಿ ನಿಯೋಗದಿಂದ ಬರ ಪರಿಸ್ಥಿತಿಯ ಅಧ್ಯಯನ ಆಗ್ತಾ ಇದೆ, ರೈತರ ಪರವಾಗಿದ್ದೀವಿ ಅಂತ. ಶಿಂಷಾ ಜಲ ವಿದ್ಯುತ್ ಕೇಂದ್ರಕ್ಕೆ ಇವತ್ತು ಛಲವಾದಿ ನಾರಾಯಣಸ್ವಾಮಿ ಅವರ ತಂಡ ಭೇಟಿ ಕೊಡಲಿದೆ. ಮಾಜಿ ಸಚಿವ ಎನ್ ಮಹೇಶ್, ಶಾಸಕ ಶ್ರೀವತ್ಸ, ಎಂಎಲ್ಸಿ ಅವರು ಕೂಡ ಅದರಲ್ಲಿ ಇರ್ತಾರೆ. ಶಿವನ ಸಮುದ್ರ ಮತ್ತು ಶಿಂಷಾದಲ್ಲಿ ವಿದ್ಯುತ್ ಉತ್ಪಾದನೆ ಸ್ಥಗಿತ ಆಗಿರುವ ಹಿನ್ನೆಲೆಯಲ್ಲಿ ತಜ್ಞರು ಮತ್ತು ರೈತರಿಂದ ಮಾಹಿತಿ ಪಡೆದುಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ವಿದ್ಯುತ್ ಉತ್ಪಾದನೆ ಸ್ಥಗಿತಗೊಂಡಿರೋದ್ರಿಂದ ಆತಂಕಕಾರಿ ಬೆಳವಣಿಗೆ ಆಗ್ತಾ ಇದೆ. ಶಿಂಷಾದಲ್ಲಿ ಹಳೆ NGEF ಯಂತ್ರಗಳು ನಿಂತರೆ ಪುನಃ ಕಾರ್ಯಾಚರಣೆ ಮಾಡೋದು ಬಹಳ ಕಷ್ಟ ಅಂತೆ. ಕರ್ನಾಟಕದ ಇತಿಹಾಸದಲ್ಲೇ ಅಪರೂಪದ ಮತ್ತು ದುಃಖದ ಸಂಗತಿ ಇದು ಅಂತ ಹೇಳಲಾಗ್ತಾ ಇದೆ. CWRC ಆದೇಶದಿಂದ ರಾಜ್ಯದ ರೈತರಿಗೆ ಅನ್ಯಾಯ ಆಗಿದೆ. ರೈತರ ಬದುಕು ಕಾಪಾಡೋದಕ್ಕೆ ಸರ್ಕಾರ ತಕ್ಷಣ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಬೇಕು. ಸರ್ಕಾರಕ್ಕೆ ಛಲವಾದಿ ನಾರಾಯಣಸ್ವಾಮಿ ಪರಿಷತ್ ವಿಪಕ್ಷ ನಾಯಕ ಆಗ್ರಹಿಸಿದ್ದಾರೆ. ಭಾರತೀಯ ಜನತಾ ಪಕ್ಷದ ವತಿಯಿಂದ ಹಲವು ತಂಡಗಳನ್ನು ರಚನೆ ಮಾಡಿ ರಾಜ್ಯಾದ್ಯಂತ ಬರ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಆಡಳಿತ ಮಾಡ್ತಾ ಇರತಕ್ಕಂಥ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ವರದಿಯನ್ನು ಒಪ್ಪಿಸಿ ಜನರ ಪರಿಸ್ಥಿತಿಯ ಬಗ್ಗೆ ಮತ್ತು ಈ ಮಳೆ ಇಲ್ಲದ ಕಾರಣ ಬೆಳೆ ನಾಶ ಆಗಿದ್ದರೆ, ಬೆಳೆಯನ್ನೇ ಬಿತ್ತಲಿಕ್ಕೆ ಆಗದೇ ಇದ್ದರೆ ಎಲ್ಲಕ್ಕೂ ಕೂಡ ಪರಿಹಾರಗಳನ್ನು ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳು, ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಮ್ಮ ತಂಡಗಳು ಮಾಡಬೇಕು ಅನ್ನೋದು ಉದ್ದೇಶ. ಈ ನಮ್ಮ ತಂಡದಲ್ಲಿ ನಾನು ಸೇರಿದಂತೆ ನಮ್ಮ ಶ್ರೀವತ್ಸ ಅವರು ಶಾಸಕರು, ಗೋಪಿನಾಥ್ ಅವರು ಶಾಸಕರು, ಕೇಶವ ಪ್ರಸಾದ್ ಶಾಸಕರು,